ರಾಕ್ಷಸರು. ಒಳ್ಳೇದು ಮಾಡಿದವರಿಗೆ ಒಳ್ಳೇದು ಮಾಡೋರು ಮನುಷ್ಯರು, ಕೆಟ್ಟದು ಮಾಡಿದವರಿಗೆ ಒಳ್ಳೇದು ಮಾಡೋರು ದೇವರು. ಆ ದೇವರು ಬಹುಶಃ ತಾಯಿ ದಾನಮ್ಮ ದೇವಿ ಇತಿಹಾಸವನ್ನು ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಕವಿ ಗುರುವರು ಅಂದ್ರೆ ನಮ್ಮ ಗುರುಗಳು ಅನಾಥ ಅಂಧ ಮಕ್ಕಳಿಗೆಲ್ಲ ಸಂಗೀತವನ್ನು ಕಲಿಸಿದ ಪೂಜ್ಯರು ಈ ಪುರಾಣವನ್ನು ಮುಂಜಾನೆ ಪುರಾಣ ಬರಿಬೇಕು, ಸಂಜೆ ಮುಂದೆ ಹೇಳಬೇಕು ದಾವಣಗೆರೆಯಾಗ. ಈ ಪುರಾಣ ಪ್ರಿಂಟನ್ನು ಅವರೇ ಬರೆಸ್ಯಾರ. ಈ ದೇಶ 256 ರಾಷ್ಟ್ರಗಳೊಳಗೆ ಜಗದ್ಗುರು ಅಂತ ಯಾರನ್ನ ಕರೀತಾರ ಅನ್ನೋದು ಹೇಳ್ತಾರ. ಏನಂತ? ಮೆಸೆವ ಜಂಬುದ್ವೀಪ ಮದರುಳು ಗೆಸೆವ 56 ದೇಶಗಳ ಸಮ ಭಾರತ ದೇಶದೊಳಮಪ್ಪವುಗಳು ತಿಳಿಯೇ ಲಸಿತ ಲೋಹ ಸುರತ್ನ ಖಣಿಗಳು ಸಸಿದ ನದಿ ಶೋಭಿಸುವ ಬಿಲ್ಲಿಯೇ ಕಸುವಿನ ಹಾರದ ಸಕಲ ಧಾನ್ಯಗಳು ಬೆಳೆಯುವವು ಸಕಲ ಧಾನ್ಯಗಳು ಬೆಳೆಯುವವು. ಸಾಂಬದೈ ನಮ ಪಾರ್ವತೇ ಶಿವ ಹರ ಹರ. ಎಲ್ಲ ದೇಶಗಳೊಳಗೆ ಭಾರತ ದೇಶ ಭಾಳ ಚಲೋ. ಇದು ಪುಣ್ಯದ ದೇಶ. ಈ ದೇಶ ಜಗದ್ಗುರು ದೇಶ. ಭಾರತ ಮಾತಾ ನಮ್ಮ ದೇಶಕ್ಕೆ ತಾಯಿಗೆ ಹೋಲಿಸ್ತೀವಿ. ಭಾರತ ಮಾತಾ. ಉಳಿದ ದೇಶಗಳ ಅನ್ಕೋರಿ ನೋಡೋಣ. ಪಾಕಿಸ್ತಾನ ಮಾತಾ ಅಂದಾರನ್ರಿ, ಆಸ್ಟ್ರೇಲಿಯಾ ಮಾತಾ ಅಂದಾರನು, ಇಟಲಿ ಮಾತಾ ಅಂದಾರನು. ಮಾತಾ ತಾಯಿ ಅನ್ಬೇಕಾದ್ರೆ ಭಾರತನೇ. 56 ರಾಷ್ಟ್ರಗಳೊಳಗೆ ಭಾರತ ಭಾಳ ಚಲೋ. ನೀವೆಲ್ಲ ವಿಚಾರ ಮಾಡಿ. ನಾ ಹೆಚ್ಚು ಹೇಳಂಗಿಲ್ಲ, ಟೈಮ್ ಆಗ್ಯದ. ನಾವು 9:30 ಅಪ್ಪವರಿಗೆ ಆಶೀರ್ವಚನ ಅಂತ ನಾನು ನಿನ್ನೆ ಹೇಳಿಬಿಟ್ಟೀನಿ. ನೀವು ಯಾವಾಗರೇ ಬರ್ರಿ. ಮೊದಲಿಗೆ ಟೈಮಿನ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಎಲ್ಲರೂ ಅಷ್ಟೇ. ಬರ್ಬರ್ತ ರಾತ್ರಿ 12-1 ಆಗ್ತದೆ ರೀ. ಮೊದಲ ಸ್ವಲ್ಪ ಟೈಮಿನ ಬಗ್ಗೆ ನಾವು ಆಲೋಚನೆ ಮಾಡೋಣ. ಎಲ್ಲದಕ್ಕಿಂತ ಚಲೋ ಭಾರತ. ಯಾಕೆ ಚಲೋ? ಭಾಳ ಗಳಿಸೀವಿ ಅಂತ ಚಲೋ ಅಲ್ಲ. ಭಾರತದ ಸಂಸ್ಕೃತಿ, ಭಾರತದ ಸಂಸ್ಕಾರ ಚಲೋ. ನೀವು ಎಲ್ಲ ದೇಶಗಳ ವಿಚಾರವನ್ನು ನೋಡ್ರಿ ಬೇಕಾದ್ರೆ. ಉಳಿದ ದೇಶಗಳೊಳಗೆ 256 ಕ್ರಿಶ್ಚಿಯನ್ ರಾಷ್ಟ್ರಗಳಿರಬಹುದು, ಇಸ್ಲಾಂ ರಾಷ್ಟ್ರಗಳಿರಬಹುದು. ಎಲ್ಲ ರಾಷ್ಟ್ರಗಳೊಳಗೆ ತಾವುಗಳ ಅರ್ಥ ಮಾಡೋದೇನು ಅಂತಂದ್ರೆ, ಹಡದ ತಾಯಿನೊಬ್ಬಕ್ಕಿನ ಬಿಟ್ರ ಉಳಿದ ಎಲ್ಲ ಹೆಣ್ಣುಗಳು, ಉಳಿದ ಎಲ್ಲ ಹೆಣ್ಮಕ್ಕಳು ನಾನು ಹೆಂಡ್ರು ಅಂತ ತಿಳಿತಾರ. ಅವರು ತಾಯಿನೊಬ್ಬಕ್ಕಿನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ಹೆಣ್ಮಕ್ಕಳು ಇದು ಭೋಗದ ವಸ್ತು ಅಂತ ಎಲ್ಲ ದೇಶಗಳ ತಿಳಿತಾವ. ಕಟ್ಕೊಂಡು ಹೆಣ್ತಿನೊಬ್ಬಕ್ಕಿನ ಬಿಟ್ರ ಎಲ್ಲರೂ ನನ್ನ ಹಡದ ತಾಯಿಗಳು ಅಂತ ತಿಳಿತದ ನಮ್ಮ ಪುಣ್ಯದ ದೇಶ. ಈ ಪುಣ್ಯ ಭೂಮಿಯಲ್ಲಿ ಮಾನ್ಯ ಋಷಿ ಮುನಿ ಜಪಿಸುವ ದೇವರ ನಾಮ, ಜಪಿಸುವ ದೇವರ ನಾಮ. ಮರಕೊಂಬೆ ಕೊಂಬೆಯಲ್ಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಮರಕೊಂಬೆ ಕೊಂಬೆಯಲ್ಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಇಲ್ಲಿ ಸತ್ಯ ಅಹಿಂಸೆ ಧರ್ಮ ವಿಚಾರ ಮಾಡುವ ಭಕ್ತಿಯ ಭಜನ, ಮಾಡುವ ಭಕ್ತಿಯ ಭಜನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಈ ಪುಣ್ಯ ಭೂಮಿಯಲ್ಲಿ ಮಾನ್ಯ ಋಷಿ ಮುನಿ
ನೆಲದಲ್ಲಿ ಮೊದಲು ಪ್ರಕಾಶಗೊಳ್ಳುವುದು ಸೂರ್ಯದೇವನ ಕಿರಣ. ನಮ್ಮ ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಇದು ಗಂಗಾ ಯಮುನಾ ಕಾವೇರಿ ಕೃಷ್ಣೆ ಹರಿದ ಪವಿತ್ರ ಮಣ್ಣು. ಇಲ್ಲಿ ಪಶ್ಚಿಮ ಪೂರ್ವ ದಕ್ಷಿಣೋತ್ತರ ಮಣ್ಣಲ್ಲಿ ಕೊಡುತ್ತಿವೆ ಹೊನ್ನು, ಮಣ್ಣಲ್ಲಿ ಕೊಡುತ್ತಿವೆ ಹೊನ್ನು. ಏಳೇಳು ಜನ್ಮದ ಪಾಪವ ತೊಳೆಯುವುದು ಮಾಡಿದರಲ್ಲಿ ಸ್ನಾನ. ಏಳೇಳು ಜನ್ಮದ ಪಾಪವ ತೊಳೆಯುವುದು ಮಾಡಿದರಲ್ಲಿ ಸ್ನಾನ. ನಮ್ಮ ಭಾರತ ದೇಶದ ಕವನ, ಇದು ಭಾರತ ದೇಶದ ಕವನ. ಆ ಮಲ್ಲಿಗೆ ಕಂಪು ಮನೆ ತೆರದಲ್ಲಿ ಸಿಗುವುದು ಎಲ್ಲರಿಗಿಲ್ಲಿ. ಭಾವೈಕ್ಯತೆ ಇಹುದು ದೀಪಾವಳಿಯ ಹೋಳಿ ಹಬ್ಬಗಳು ಇಲ್ಲಿ, ಹೋಳಿ ಹಬ್ಬಗಳು ಇಲ್ಲಿ. ಈ ವಿಶಾಲ ಭಾರತ ಅನೇಕ ಮತಗಳು ಸೂಸಿವೆ ಐಕ್ಯತೆಯನ್ನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಇಲ್ಲಿ ಮಂದಿರ ಮಸೀದಿ ಮಾತನಾಡುವ, ಸ್ವರ್ಗವು ಕೇಳುವ ತೆರದಿ. ಇದು ಸಂಪದ್ಭರಿತ ನಾಡು ನಮ್ಮದು, ಎಲ್ಲದರಲ್ಲೂ ಜಗದಿ, ಎಲ್ಲದರಲ್ಲೂ ಜಗದಿ. ಇಲ್ಲಿ ಪ್ರೀತಿ ಪ್ರೇಮ ಸೌಹಾರ್ದತೆ ನೀಡುವ ಅನುಪಮ ಸುಂದರ ತಾಣ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಮರಕೊಂಬೆ ಕೊಂಬೆಯಲ್ಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ನಮ್ಮ ಗುರುಗಳೇ ಬರೆದಿದ್ದನ್ನು. ಯಾಕ್ರಿ ಭಾರತಕ್ಕೆ ಇಷ್ಟು ಕಿಮ್ಮತ್ತು? ಒಂದು ಉದಾಹರಣೆ ಹೇಳು, ನೀವೆಲ್ಲರೂ ತಿಳ್ಕೋರಿ. 256 ರಾಷ್ಟ್ರಗಳ ಪ್ರತಿನಿಧಿಯಾಗಿ ಅಲ್ಲಿ ಶೃಂಗ ಸಮ್ಮೇಳನ ನಡೆದದ ಅಮೇರಿಕಾ ಚಿಕಾಗೋ ಪಟ್ಟಣದಾಗ. ಶೃಂಗ ಸಮ್ಮೇಳನ 256 ರಾಷ್ಟ್ರಗಳ ಎಲ್ಲ ಪ್ರತಿನಿಧಿಗಳು ಅಲ್ಲಿಗೆ ಹೋಗ್ತಾರ. ಆದ್ರೆ ಭಾರತದ ಪ್ರತಿನಿಧಿಯಾಗಿ ಹೋದವರು ಅಂದರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಭಾರತದ ಪ್ರತಿನಿಧಿಯಾಗಿ ಪುಣ್ಯಾತ್ಮರು ಹೋಗ್ತಾರ. 256 ರಾಷ್ಟ್ರಗಳ ಮಂದಿ ಇದ್ರಲ್ರಿ, ಅವರೆಲ್ಲ ಬೂಟು ಸೂಟಿನವ್ರಿ ಅವರು. ಈಗ ನೀವು ಅಪ್ಪೋರು ಬಂದಾಗ ಅವರು ಬೂಟು ಸೂಟ್ ಹಾಕೊಂಡಾರ ಏನು? ಬಹುಶಃ ಲಾಂಛನದಲ್ಲ. ಅಪ್ಪೋರು ವಿವೇಕಾನಂದರು ಹಣಿ ಮೇಲೆ ಇಲ್ಲಿ ನೋಡಿ, ವಿವೇಕಾನಂದರು ಮೈ ಮೇಲೆ ಕಾವಿ, ಕೊರಳಾಗ ರುದ್ರಾಕ್ಷಿ, ಕಾಲೊಳಗ ಆವಿಗೆ, ಮೈ ಮೇಲೆ ಪೇಠ. ಇಲ್ಲಿ ನೋಡಿ, ಮಹಾಮಂತ್ರವನ್ನು ಧ್ಯಾನ ಮಾಡುತ್ತ ಆ 256 ರಾಷ್ಟ್ರಗಳ ಶೃಂಗ ಸಮ್ಮೇಳನದೊಳಗೆ ಹೋಗಿ ಭಾರತದ ಪ್ರತಿನಿಧಿಯಾಗಿ ಯಾರು ಅಂತಂದರೆ ವಿವೇಕಾನಂದರು. ಅಂದ್ರೆ ಉಳಿದು ಮಂದಿ ನಕ್ಕರಂತ. ಸನ್ಯಾಸಿ ಬಂದಾನ, ಸ್ವಾಮಿ ಬಂದಾನ, ಸಾಧು ಬಂದಾನ. ಸನ್ಯಾಸಿ ಬಂದಾನ, ಸ್ವಾಮಿ ಬಂದಾನ, ಸಾಧು ಬಂದಾನ ಅಂತ ನಕ್ಕರು. ಅವರುಟ್ಟ ಬಟ್ಟಿ ನೋಡಿದ್ರು. ಯಾರಿಗೆ ಮಾತಾಡಕ್ಕೆ ಕೊಡೋದು ಅಂದ್ರೆ ಭಾರತದ ಪಾಳೆ ಬಂದಾಗ ಉಳಿದವರಿಗೆಲ್ಲ 20 ನಿಮಿಷ ಕೊಟ್ಟು ಇವರಿಗೆ 5 ನಿಮಿಷ ಮಾತಾಡಬೇಕು ಅಂದರು. 5 ನಿಮಿಷ ಯಾಕೆ 20 ನಿಮಿಷ ಅಂತ ಕೇಳಿಲ್ಲ. ಅವರು ಕೊಟ್ಟ ಟೈಮಿನೊಳಗೆ 4 ನಿಮಿಷ 36 ಸೆಕೆಂಡ್. 4 ನಿಮಿಷ 36 ಸೆಕೆಂಡ್ ಮಾತಾಡಿ 32 ಸಾರಿ ಚಪ್ಪಾಳಿ ಆತಂತ್ರಿ. ಅದರಾಗ 4 ನಿಮಿಷ 36 ಸೆಕೆಂಡಿನೊಳಗೆ ಎಲ್ಲರೂ ಒನ್ಸ್
ಒನಸ್ ಮೋರ್ ಮಾತಾಡ್ರಿ ರೀ ಮಾತಾಡ್ರಿ ಸ್ವಾಮಿಗಳೇ ಮಾತಾಡ್ರಿ ಅಂತಂದ್ರು. ಆಗ ವಿವೇಕಾನಂದರು ಹೇಳ್ತಾರ, ನಾ ಭಾರತದ ಪ್ರತಿನಿಧಿಯಾಗಿ ಬಂದೀನಿ. ಭಾರತದ ಜನ ದೇವರಿಗೆ ಎಷ್ಟು ಕಿಮ್ಮತ್ತು ಕೊಡ್ತೀವಿ, ಟೈಮಿಗೂ ಅಷ್ಟೇ ಕಿಮ್ಮತ್ತು ಕೊಡ್ತೀವಿ. ಅವ್ರು ಹೇಳ್ಯಾರ ಅಂತಂದ ಮೇಲೆ ನಾ ಹೆಚ್ಚು ಟೈಮ್ ತಗೊಳ್ಳೋದಲ್ಲ. ನನ್ನ ಪ್ರವಚನ ಕೇಳಬೇಕಾಗಿತ್ತು ಅಂದ್ರೆ, ನನ್ನ ಅನುಭವ ಕೇಳಬೇಕಾಗಿತ್ತು ಅಂದ್ರೆ ಅಮೇರಿಕದೊಳಗೆ ನಾಳೆ ಇಟ್ಕೋರಿ. 6 ತಿಂಗಳು ನಡೀತೀರಿ. ದಿನಕ್ಕೂ 3 ಪಟ್ಟಣದೊಳಗೆ, ಮುಂಜಾನೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಾಯಂಕಾಲ ಒಂದು ಕಡೆ, ಮುಂಜಾನೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಾಯಂಕಾಲ ಒಂದು ಕಡೆ. 6 ತಿಂಗಳ ಮುಗುದಿಲ್ಲ. 6 ತಿಂಗಳ ಕಾಲ ಆ ಹೆಣ್ಮಗಳು ನಾ ಯಾಕೆ ಹೇಳ್ತೀನಿ ಅಂದ್ರೆ, ಭಾರತದ ಗೌರವ ಎಂತ, ಯಾಕೆ ನಮ್ಮ ದೇಶಕ್ಕೆ ಈ ವಿಶ್ವ ಕಿಮ್ಮತ್ತು ಕೊಡುತ್ತೆ ಅನ್ನುವುದಕ್ಕೆ ಕೇಳ್ತೀನಿ. 6 ತಿಂಗಳ ಕಾಲ ಮೊದಲನೇ ದಿನ 4 ನಿಮಿಷ 36 ಸೆಕೆಂಡ್ ಅವರ ಪ್ರವಚನವನ್ನು ಕೇಳಿದ ಒಬ್ಬ ಹೆಣ್ಮಗಳು ಅವರು ಎಲ್ಲೆಲ್ಲಿ ಹೋಗ್ತಾರ 6 ತಿಂಗಳು ಬೆನ್ನು ಹತ್ತದಳಂತ. 6 ತಿಂಗಳ ಬೆನ್ನು ಹತ್ಯಾಳ. 6 ತಿಂಗಳ ಬೆನ್ನು ಹತ್ತಿ ಎಲ್ಲೇ ಹೋದರೂ ಮುಂದೆ ಅವ್ರ ಪ್ರವಚನ ಮುಂಜಾನೆ ಒಂದು ಪಟ್ಟಣ, ಸಂಜೆಗೆ ಒಂದು ಕಡೆ, ಸಾಯಂಕಾಲ ಒಂದು ಕಡೆ. ಅವ್ರ ವೇದಿಕೆಗೆ ಬರೋಕ್ಕಿಂತ ಮೊದಲು ಆಕೆ ಮುಂದಿರ್ತ. 6 ತಿಂಗಳಾದ್ರೂ ವಿವೇಕಾನಂದರೇನು ಮಾತಾಡಿಸಲಿಲ್ಲ. ಕೊನೆಗೆ ಒಮ್ಮೆ ವಿಶ್ರಾಂತಿ ಇದ್ದಾಗ ಆ ಹೆಣ್ಮಗಳು ಬಂದು ವಿವೇಕಾನಂದರಿಗೆ ಕೈ ಮುಗಿದಳಂತ. 6 ತಿಂಗಳು ನಿಮ್ಮನ್ನು ಬೆನ್ನು ಹತ್ತೀನಿ, ನಿಮ್ಮ ಮುಂದೆ ಕುಂದಿರುತ್ತೀನಿ, ಕಣ್ಣು ಬಡಿಲಾರ್ದಂಗೆ ನಾನು ನೋಡ್ತೀನಿ, ನನ್ನನ್ನು ನೀವು ಹೊಟ್ಟೆ ನೋಡಂಗಿಲ್ಲಲ್ಲ ಅಂದಳು ಅಂತ. ಯಾರಿಗೆ? ವಿವೇಕಾನಂದರಿಗೆ. ಅವ್ವ, ಈ ಲೋಕದ ಜನಗಳನ್ನು ನೋಡುವಂಗ ನಿನ್ನನ್ನು ನಾನು ನೋಡೀನಿ, ನೋಡಿಲ್ಲ ಅಂತಲ್ಲ, ನಾ ನೋಡಿದ್ದೆ ನೀ ನೋಡಿಲ್ಲ. ಯಾಕೆ ನನಗೆ 6 ತಿಂಗಳ ಬೆನ್ನು ಹತ್ತಿದಿ ಅಂತಂದ್ರೆ ಆ ಹೆಣ್ಮಗಳು ಹೇಳ್ತಾಳ, ಓ ಮಾಗಣಿಗೇರಿಯ ನನ್ನ ತಂದೆ ತಾಯಿಗಳ ನೆನಪಿಟ್ರಿ. 6 ತಿಂಗಳು ನನಗೆ ಯಾಕೆ ಬೆನ್ನು ಹತ್ತಿದಿ ಅಂತಂದ್ರೆ ವಿವೇಕಾನಂದರಿಗೆ ಹೆಣ್ಮಗಳು ಅಂದಳಂತ, ಯಾವಾಗ ನೀವು ಭಾರತದ ಪ್ರತಿನಿಧಿಯಾಗಿ ಬಂದು ವಿಶ್ವ ಸಮ್ಮೇಳನದೊಳಗೆ 4 ನಿಮಿಷ 36 ಸೆಕೆಂಡ್ ಮಾತಾಡಿರಲ್ಲ, ಆವಾಗ ನಿಮಗೆ ಮನಸ್ಸು ಸೋತು ಬಿಟ್ಟೀನಿ, ನಿಮ್ಮನ್ನೇ ನಾ ಮದುವೆ ಆಗ್ತೀನಿ ಅಂದಳು. ಏಕಾಂತದೊಳಗ ಮತ್ತೆ ನಿಮ್ಮನ್ನೇ ನಾನು ಮದುವೆ ಆಗ್ತೀನಿ ಅಂತಂದ್ರೆ ವಿವೇಕಾನಂದರು ಎದ್ದು ನಿಂತು ಆ ಹೆಣ್ಮಗಳಿಗೆ ಕೇಳ್ತಾರ, 6 ತಿಂಗಳು ನಾನು ಬೆನ್ನು ಹತ್ತಿದಿ, ನಾ ಇದ್ದಲ್ಲಿ ಬರ್ತಿದ್ದಿ, ನನ್ನನ್ನೇ ನೀ ಮದುವೆ ಆಗ್ಬೇಕಂತ ಮಾಡಿದಿ, ನನ್ನನ್ನು ನೀ ಯಾಕೆ ಮದುವೆ ಆಗ್ತಿದಿ ಅಂತ ಕೇಳಿದ್ರೆ ಆ ಹೆಣ್ಮಗಳು ಕೈ ಮುಗಿದು ಹೇಳಿದಳು, ನೀವು ಭಾಳ ಚಂದದೀರಿ, ಗುಣವಂತರದೀರಿ, ರೂಪವಂತರದೀರಿ, ವಿನಯವಂತರದೀರಿ. ಭಾಳ ಚಂದದೀರಿ, ರೂಪವಂತರದೀರಿ, ಗುಣವಂತರದೀರಿ, ವಿದ್ಯಾವಂತರದೀರಿ, ವಿನಯವಂತರದೀರಿ. ನಿಮ್ಮನ್ನು ಮದುವೆ ಆದೆ ಅಂತಂದ್ರೆ ನಿಮ್ಮಂಥ ಮಕ್ಕಳು ನಮ್ಮ ರಾಷ್ಟ್ರದೊಳಗೆ ಹುಟ್ಟುತ್ತಾರೆ. ನಿಮ್ಮಂಥ ಮಗು ನಮ್ಮ ದೇಶಕ್ಕೆ ಬೇಕಾಗ್ಯದ. ಅದಕ್ಕಾಗಿ ನಿಮ್ಮಂಥ ಮಗುವಿನ ಪಡೆಯುವುದಕ್ಕಾಗಿ ನಿಮ್ಮನ್ನು ನಾನು ಮದುವೆ ಆಗ್ತೀನಿ ಅಂದ್ರೆ ಆ ವೇಳೆ ಒಳಗೆ ವಿವೇಕಾನಂದರು ಎದ್ದು ನಿಂತಂದರು, ನನ್ನನ್ನು ಮದುವೆಯಾಗಿ ನನ್ನಂಥ ಮಗನ ಪಡಿಬೇಕಾದ್ರೆ 2 ವರ್ಷ ಆಗ್ತು ಅಂತೇವ್ವ, ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೋ ಅಂದರು. ಇದು ನಮ್ಮ ದೇಶ. ಈ ಭಾರತದ ನೆಲದೊಳಗೆ ಪುಣ್ಯ ಅದ. ಈ ಭಾರತದ ಪುಣ್ಯದ ನೆಲದೊಳಗೆ ಬಹುಶಃ ವಿಶೇಷವಾಗಿ ಎಲ್ಲ ರಾಜ್ಯಗಳ ಮಧ್ಯೆ ಕರ್ನಾಟಕಕ್ಕೆ ವಿಶೇಷ. ಎಲ್ಲ ರಾಜ್ಯಗಳೊಳಗೆ ನೀವು ನೋಡ್ರಿ, ಕರ್ನಾಟಕಕ್ಕೆ ವಿಶೇಷ. ಅಮ್ಮ, ನೀವು ಈ ಮದುವೆ ಸೀಸನ್ದಾಗ ಅಕ್ಕಿ ಕಾಳು ಸೀರೆ ತರಕ್ಕೆ ಹೋಗ್ಬೇಕಾದ್ರೆ ಹೆಚ್ಚು ಗಣಮಗಳಕ್ಕಿಂತ ಸೀರೆ ಚಾಯ್ಸ್ ಮಾಡಕ್ಕೆ ಯಾರು ಹೋಗೋದ್ರಿ? ನೀವರ ನಮ್ಮ ಅವುಗಳೇ. ಈಗ ನೀವು ಉಳಿದ ಸೀರೆಗಳನ್ನೆಲ್ಲ ನೀವು ಅಫ್ಜಲ್ಪುರ ಕರೆ ಹೋರಿ, ಚಡ್ಚಣ ಕರೆ ಹೋರಿ, ಅಥವಾ ಯಾವರು ಕಲಬುರಗಿ, ನೀವು ಎಲ್ಲಿಗಾರ ಸಂತಿಗೆ ಇಲ್ಲ ಸಿಂದಗಿ ಕುಲ್ಕರ್ಣಿಯರ ಅಂಗಡಿಗರೆ ಹೋಗ್ರಿ. ನೀವು ಯಾರ ಅಂಗಡಿಗೆ ಹೋದ್ರೂ ಇವೇನು ದಿವಸ ಉಡೋಕೆ ಏನಂತೀರಿ? ಪತ್ಲ ಏನಂತಾರ ಮೌಕ
ಪತ್ಲ ಅಂತಾರಲ್ರಿ, ದಿವಸ ಉಡೋ ಪತ್ಲ ತೋರಿಸಪ್ಪ ಅಂದ್ರೆ ನೀವು ಕೇಳಿದ್ದು 2, ಅವ ಈಟೆತ್ರ ನೀವು ಕಾಣಲಾರ್ದಂಗೆ ಒಗಿತಾರ. ಹಿಂಗೆ ಮುಂದೆ ಹಿಂಗೆ ಒಗಿತಾರ. ನೀವು ಅಲ್ಲಿ ಇಲ್ಲಿ ಮುಂದೆ ಬಿದ್ದಿದ್ದು ನೋಡಂಗಿಲ್ಲ, ಅಲ್ಲಿ ಇವು ನೋಡ್ತೀರಿ ಹಂಗೆ. ಹೌದಿಲ್ರಿ? ಆಯಿತು, ಮದುವೆಗೆ ಹೋದಾಗ ನೀವೆಲ್ಲ ಬಟ್ಟೆ ಖರೀದಿ ಮಾಡಿ ಆಯಿ ಸೀರೆ ತೋರಿಸ್ರಿ, ತಾಯಿ ಸೀರೆ ತೋರಿಸ್ರಿ, ಅಕ್ಕಿ ಕಾಳು ಸೀರೆ ತೋರಿಸ್ರಿ, ಎಡಕುಂತಕ್ಕಿ ಸೀರೆ ಇರಲಿ ಅನ್ನೋ ಮುಂದೆ ಸ್ವಲ್ಪ ವಿಚಾರ ಮಾಡ್ರಿ. ರೇಷ್ಮೆ ಸೀರೆ ಪಾಳೆ ಬಂದಿರ್ತದ, ಅವ ಹಿಂಗೆ ದಿನ ಉಡೋ ಸೀರೆ ಒಗ್ದಂಗೆ ಒಗಿತ. ನಾ ಎಲ್ಲರಿಗೆ ತಿಳಿಲಿ ಅಂತ ಹೇಳಕತ್ತೀನಿ ಉದಾಹರಣೆ. ದಿನ ಒಗಂಗೆ ಒಗಿತಾನ ನಾವ. ಏನು ಮಾಡ್ತಾನ? ಅದು ಮಡಿಕೆ ಇರ್ತದ್ರಿ, ಮಡಿಕೆ ತೆಗೆದಿರ್ತಾನ, ಹಿಂಗೆ ಬಿಚ್ಚಿರ್ತಾನ. ಬಿಚ್ಚಿ ಆ ಕಿಮ್ಮತ್ತಿನ ರೇಷ್ಮೆ ಸೀರೆಯ ಶರಗ ಮಾತ್ರ ತೋರಿಸ್ತಾನಷ್ಟೇ. ಹೌದ್ರಿ, ಶರಗ ಮಾತ್ರ ತೋರಿಸ್ತಾನ. ಶರಗಿನ ಮ್ಯಾಗ ರೇಷ್ಮೆ ಕಿಮ್ಮತ್ತಿನ ಸೀರೆ ಗುಣ ಗೊತ್ತಾಗ್ತದಂತ. ಹೆಂಗೋ ಭಾರತ ದೇಶ ಅನ್ನೋದೊಂದು ರೇಷ್ಮೆ ಸೀರೆ ಇದ್ದಂಗೆ. ಭಾರತ ದೇಶ ಅನ್ನೋದು ಒಂದು ರೇಷ್ಮೆ ಸೀರೆ ಇದ್ದಂಗೆ ಎಲ್ಲ ರಾಜ್ಯಗಳು ಅಂತೇನದಾವಲ್ರಿ, ಎಲ್ಲ ರಾಜ್ಯಗಳು ಒಂದು ರೇಷ್ಮೆ ಸೀರೆ ಇದ್ದಂಗೆ. ಆ ಅಕ್ಕಿ ಕಾಳು ಸೀರೆಗೆ, ಕುಂಕುಮಚ್ಚೋ ಸೀರೆಗೆ, ಆಯಿ ಸೀರೆಗೆ, ತಾಯಿ ಸೀರೆಗೆ ಏನು ಮುಖ್ಯ? ಇಷ್ಟತನ ಹೇಳಿನಲ್ಲ ನಮ್ಮವುಗಳು. ಏನು ಮುಖ್ಯ? ಶರಗ ಮುಖ್ಯ. ಶರಗಿಲ್ಲ ಅಂದ್ರೆ ಚಾದಕ್ಕೆ ಬರಲ್ಲ ಅಂತಾರಿಲ್ರಿ. ಸೀರೆಗೆ ಏನಿರಬೇಕು? ಶರಗಿರಬೇಕು. ಶರಗಿಲ್ಲದ ಸೀರೆ ಚಾದಕ್ಕೂ ಬರಲ್ಲ ಅಂತಾರಲ್ಲ. ಎಲ್ಲ ಭಾರತ ದೇಶದೊಳಗೆ ಎಲ್ಲ ರಾಜ್ಯಗಳು ಸೀರೆ ಇದ್ದಂಗೆ ಆ ರೇಷ್ಮೆ ಸೀರೆಗೆ ಶರಗಿ ಯಾವುದು ಅಂದರೆ ಅದುವೇ ಪುಣ್ಯದ ಕರ್ನಾಟಕ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರ ಯುಗದ ಕಥೆಯನ್ನ ಹಾಡುವೆ ಕೇಳಿ, ನಾ ಹೊಗಳುವೆ ಕೇಳಿ, ಹಾಡುವೆ ಕೇಳಿ, ನಾ ಹೊಗಳುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಹಕ್ಕ ಬುಕ್ಕರು ಆಳಿದರಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು, ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು. ಜನಿಸಿತು ಹಂಪೆಯು ಆ ದಿನವೇ, ಕನ್ನಡ ಬಾವುಟ ಹಾರಿಸಿದ, ಮಧುರವರೆಗೂ ರಾಜ್ಯವ ನಿರ್ಮಿಸಿದ. ಕರ್ನಾಟಕದ ಇತಿಹಾಸದಲ್ಲಿ
ಇನ್ನೊಮ್ಮೆ ಚಪ್ಪಾಳಿ ಬಾರಿಸ್ರಿ ಜೋರಾಗೆ. ಯಾಕ ಆ ಕೊನೆ ನುಡಿನೇ ಇನ್ನೊಮ್ಮೆ ಅದು ಕಾರಣ ಏನು ಅಂತಂದ್ರೆ ಕನ್ನಡ. ಅಬ್ಬಾ, ಈ ಕನ್ನಡ ನಾಡಿನೊಳಗಿನ ಶರಣರು, ಸಂತರು, ತ್ಯಾಗಿಗಳು, ಯೋಗಿಗಳು, ಶಿವಯೋಗಿಗಳು ಮತ್ತೆಲ್ಲಿ ಕಾಣಲ್ಲ. ಏನಂತ ಕವಿ? ಸಂಗೀತ ನಾಟ್ಯಗಳ ಸಂಗಮವಿಲ್ಲ, ಸಂಗೀತ ನಾಟ್ಯಗಳ ಸಂಗಮವಿಲ್ಲ, ಶಿಲ್ಪ ಕಲೆಗಳ ಕಾಣವಿದೆ. ಈ ನಾಡಿನೊಳಗ ಮನುಷ್ಯರು ಮಾತಾಡೋದಲ್ಲ, ಕಲ್ಲು ಮಾತಾಡ್ತಾವ. ಹಂಪಿಗೆ ಹೋಗಿರಿ ಯಾರೇ? ಹಂಪಿ ಒಳಗಿನ ಕಲ್ಲು ಬಾರಿಸಿದ್ರ ಸಪ್ತಸ್ವರಗಳು ಕಲ್ಲು ಮಾತಾಡ್ತಾವ, ಮನುಷ್ಯರಲ್ರಿ. ಒಂದು ಕಲ್ಲೊಳಗೂ ಕೂಡ ದೇವತ್ವವನ್ನು ಕಂಡ ನಾಡು ಯಾವುದು ಅಂದರೆ ಅದುವೇ ಪರಮ ಪವಿತ್ರವಾದ ಕನ್ನಡ ನಾಡು. ಸಂಗೀತ ನಾಟ್ಯಗಳ ಸಂಗಮವಿಲ್ಲ, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರೂರಿದೆ, ಯತಿಗಳ ದಾಸರ ನೆಲೆನಾಡಿಲ್ಲೇ. ಪಾವನ ಮಳ್ಳಿದು ಹಂಪೆಯದು, ಯುಗ ಯುಗ ಅಳಿಯದ ಕೀರ್ತಿಯದು. ಕನ್ನಡ ಭೂಮಿ, ಕನ್ನಡ ನುಡಿಯು, ಕನ್ನಡ ಕೀರ್ತಿ ಎಂದೆಂದು ಬಾಳಲಿ. ಕನ್ನಡ ನುಡಿಯು, ಕನ್ನಡ ಭೂಮಿ, ಕನ್ನಡ ಕೀರ್ತಿ ಎಂದೆಂದು ಬಾಳಲಿ. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ. ವಾ, ನಾ ಕುಂತೀನಿ ಅಂತ ಸುಮ್ಮನದೇನ್ರಿ, ಅಕಸ್ಮಾತ್ ತೆಳಗಿದ್ರೆ ಕುಣಿದು ಬಿಡ್ತಿದ್ದೆ. ಕನ್ನಡನ ಪುಣ್ಯದ ಭೂಮಿ ಒಳಗ ಬಹುಶಃ ನಾಳೆ ಜನನ ಬುದ್ಧಿ ನಾಳೆ ಹೌದ್ರಿ. ಚಪ್ಪಾಳಿ ತಟ್ರಿ ಇರ್ಬೋದ್ರ ಈಗ ಮಕ್ಕಳು. ಯಾವಾಗಲೂ ಸಂಗೀತ ಶಿಶು ಹಸು ಪಶುವಿಗೂ ತಿಳಿಯುವಂಗ ಹಾಡುವ ನಮ್ಮ ಯುವಗಾಯಕ ನಮ್ಮವನೇ ಇರ್ಬೋದ್ರಯ್ಯ. ನಾಳೆ ರೀ ನಾ ಹಿಂಗೆ ಹೇಳ್ಕೊಂತ ಕುಂತೆ ಅಂತಂದ್ರೆ ಅಪ್ಪವ್ರ ಆಶೀರ್ವಚನ ನಾ ಕೇಳ್ಬೇಕಂತ ಮಾಡೀನಿ, ನೀವು ಕೇಳೋರದಿರಿ ಇಲ್ರಿ ಪರ. ಈಗೇನದ ಅಪ್ಪವ್ರು ನಮ್ಮಲ್ಲಿ ನಮ್ಮ ಮಗನಿಗೆ ಏರಿಯಾಗ ರೀ ಹೆಂಗೆ ಹೊತ್ತಾಗ್ತದ್ರಿ, ಹಂಗಂಗೆ ಜನ ಜಾಗ್ರ ಆಗ್ತದ್ರಿ. ಪೂಜ್ಯಪಾದ ಈಗಾಗಲೇ ಗುಪ್ತ ಹಸ್ತದೊಳಗೆ ಒಂದೇ ವೇದಿಕೆ ಅಲ್ಲ, ಎಲ್ಲ ವೇದಿಕೆಯೊಳಗೆ ಆಶೀರ್ವಾದ ಮಾಡ್ತಾರೆ. ಪೂಜ್ಯರಿಗೆ ಚಪ್ಪಾಳಿಯೊಂದಿಗೆ ಅಪ್ಪೋರ ಆಶೀರ್ವಾದವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಮಹಾದೈವ ನಾಳೆ ಜನನ, ನಾಳೆ ದಾನಮ್ಮಾಯಿ ಹುಡ್ತಾಳ್ರಿ. ಇವತ್ತೀಗಾಗಲೇ ಕರ್ನಾಟಕಕ್ಕೆ ಬಂದೀವಿಲ್ರಿ. ಈಗ ನಾಳೆ ಕನ್ನಡದೊಳಗೆ ವಿಶೇಷ ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ ನಾಳೆ ರೀ. ಸುಮ್ಮನೆ ಮಕ್ಕಳು ಒಳ್ಳೆ ನಮ್ಮ ಮಕ್ಕಳು ಚಲೋ ಹುಟ್ಲಿ ಅಂತ ದೇವರಿಗೆ ಬೇಡ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳು ಚಲೋ ಹುಟ್ಟಂಗಿಲ್ಲ. ನಾವು ಚಲೋ ಇದ್ರೆ ನಮ್ಗೆ ಚಲೋ ಮಕ್ಕಳು ಹುಟ್ಟುತ್ತಾರೆ. ನಾಳೆ ಜನನ ಆಗ್ತದ್ರಿ. ನೀವು ಬಂದವರೆಲ್ಲ ನಿಮ್ಮ ಎಡಬಲ ಮನೆಗೆ ಹೇಳಿರಿ, ನೀವೇ ಬಂದಿರಿ ಬರ್ರಿ. ಅವ್ವ ನಮ್ಮ ಮಠದ ಪುರಾಣ ಶುರುವಾಗ್ಯದ, ನಮ್ಮ ಮುತ್ತೇನ ಪಾಠದ ಅಂತ ಕರೆದಿರೇನು ಸುಮ್ಮನೆ ಅಮ್ಮ? ಅಕಸ್ಮಾತ್ ದಾನೈ ದೇವರ ಪಟ್ಟಾಧಿಕಾರದೊಳಗೆ ನೀವು ಮನಿ ತಿರುಗಾಡಿ ಕರಿಲಿಲ್ಲ, ನಿಮ್ಮ ಮನೆಯಾಗ ಮಕ್ಕಳ ಮದುವಿದ್ದಾಗ ಬಂದು ರುದ್ರಮುನುಷ್ಯ ಕೈ ಮುಗಿದು ರುದ್ರಮುನುಷ್ಯ ನಮ್ಮ ಮನೆಗೆ ಬಂದು ನಿಮ್ಮ ಕಾರ್ಯ ಸುಸೂತ್ರವಾಗಿ ನಡೀಲಿ ಅಂತ ನೀವು ಬೇಡ್ಕೊಂಡ್ರಿ ಅಂದ್ರೆ ಅವಾಗೇನಾಗ್ತಾನೆ ಗೊತ್ತಾನೆ? ಗದ್ದಿಗಾಗಿನ ಮುತ್ತೆ ಹೋಗಿ ಅವ್ವ ನಾನು ಪಟ್ಟಾಧಿಕಾರ ಇದ್ದಾಗ ಮನ್ಯಾಗ ಕುಂತಾಳ, ತಂದಿದ್ದಾಗ ಬಂದಾಳ ಅನಿಸ್ಕೋಬ್ಯಾಡ್ರಿ. ಪುಣ್ಯ ಶ್ರೀಗುರು ರುದ್ರಮುನಿ ಯೋಗಿ ಎತ್ತರವಾದ ಶಿಖರದ ಮೇಲೆ ನಿಂತು ತೂರಾಕತ್ಯಾನ. ಈ ಯೋಗ 130 ವರ್ಷದ ಹಿಂದೆ ಈ ಮಠದ ಪಟ್ಟ ಆಗ್ಯದ. ಮತ್ತೊಮ್ಮೆ ಒಲದು ಬಂದದ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದದೊಳಗೆ. ದಯವಿಟ್ಟು ಕಳ್ಕೋಬ್ಯಾಡ್ರಿ. ಒಂದೊಂದು ದಿನಾನು ಅಮೂಲ್ಯವಾದಂಥದ್ದದ. ನಾಳೆ ಅವರ ಜನನ ಆಗ್ತದ. ಮತ್ತು ನೀವು ಯಾರಾದರೂ ದಾನಮ್ಮ ಆಯಿಗೆ
ತೊಟ್ಟಿಲು ಕೊಡಿಸೋರಿದ್ದಾರೆ, ಲಿಂಗದಕಾಯಿ ಕೊಡಿಸೋರಿದ್ದಾರೆ, ಕಾಲಾಗಿನ ಚೈನ್ ಕೊಡಿಸೋರಿದ್ದಾರೆ, ಕೈಕಟ್ಟು ಕೊಡಿಸೋರಿದ್ದಾರೆ, ಉಂಗುರು ಕೊಡಿಸೋರಿದ್ರೆ ನಮ್ಮ ವ್ಯವಸ್ಥಾಪಕರ ಕಡೆ ತಮ್ಮ ಹೆಸರುಗಳನ್ನು ಬರೆಸಬೇಕು ಅನ್ನುವಂಥದ್ದು. ಮತ್ತು ನಾಳೆ ವಿಶೇಷವಾಗಿ ನಾಮನಿಗಳು ಕೇಳೋಣ. 7:15 ಅವರು ಕುಂತಾರ. ಕರೆಕ್ಟ್ 8ಕ್ಕೆ 3 ನಿಮಿಷ ಕಡಿಮೆ ಇದ್ದಾಗ ನಾ ಕುಂತೀನಿ. ನಾನು ಯಾಕ್ರಿ ನಾನು ಈ ವಿಷಯ ನಿಮಗೆಲ್ಲ ಹೇಳ್ತೀನಿ ಅಂತಂದ್ರೆ, ವರ್ಷ ನೀವು ಅಷ್ಟೇ ಇರ್ತಿದ್ದೆವು. ಈ ಸಾರಿ ನಮ್ಮ ಕಡ್ಕೊಳ್ಳೋದ ACS ಚಾನಲಿನ ಮಾಲಕನ ಕರೆಸಿರಿ. ನೀವು ಅಷ್ಟೇ ಇದ್ರೆ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ರೀ. ಅದ್ರಾಗ ಎಷ್ಟು ಮಂದಿ ನೋಡ್ತಾರೆ ಗೊತ್ತನ್ರಿ? ನಿನ್ನೆ 21,000 ಮಂದಿ ನೋಡ್ಯಾರ. ನಿನ್ನೆ ರೀ ಈಗ ಇವತ್ತು 30,000 ಮಂದಿ ಅದಾರ. ಚಪಾಳಿ ಇರ್ಲಿ ಇಲ್ಲಿ ಅಷ್ಟೇ ಅಲ್ರಿ. ಅದಕ್ಕೆ ನಾನು ಭಾಳ ಕಡೆ ಏನು ಮಾಡ್ತೀನಿ ಗೊತ್ತಾ, ಯಾವ ಚಾನಲ್ನವರಿಗೆ ಅವಕಾಶ ಕೊಟ್ಟಿಲ್ಲ ಇವತ್ತಿಗೂ. ಆದ್ರೆ ಇದು ನಮ್ಮ ಊರಾಗದ, ನಾ ಬೆಳೆದ ಊರ, ಬೆಳೆಸಿದ ಊರದ, ನಾ ಅವನಿಗೂ ಏನು ಅಂದಿಲ್ಲ. ಯಾಕಂದರೆ ನೀವೊಬ್ಬರೇ ಭಕ್ತರು ಅಂತಲ್ಲ, ನಿಮ್ಮೊಳಗೆ ನಾನು ಒಬ್ಬ ಭಕ್ತ ಅನ್ನೋ ಭಾವನೆ ನನ್ನೊಳಗೆ ಅಷ್ಟೇ. ಪುರಾಣ ಶುರುವಾದ ತಕ್ಷಣ ಆದಷ್ಟು ಬೇಗ ನೀವೆಲ್ಲರೂ ಬಂದು ಬಿಡ್ರಿ ಅಂತ ಎಲ್ಲ ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ, ನಿಮ್ಮೆಲ್ಲರಲ್ಲಿ ವಿನಂತಿ ಅದ. ಸಂಜೆ ಮುಂದೆ ಯಾಕೆ ಹೊತ್ತು ಮಾಡಕತ್ತೀರಿ ಅವ್ವ? ಅಮ್ಮ ಅವ್ರು ಯಾವಾಗ ಬರ್ಲಕ್ಕೆ ಅಣ್ಣನ ಬಳಗ ನೀವು ಬಾಗಿಲು ಹಾಕೊಂಡು ಬಂದುಬಿಡ್ರಿ. ನೀವು ಬಂದುಬಿಡ್ರಿ. ಅಲ್ರಿ ಅಲ್ಲ, ನೀವು ಅಡುಗೆ ಮಾಡೋದಂತೂ ಮನೆಯಾಗಿಲ್ಲ. ಇವತ್ತು ನೀವು ನೋಡ್ರಿ, ನಮ್ಮ ಕಲ್ಯಾಣಪ್ಪ ಗೌಡ್ರ ಮನ್ಯಾಗ ನಾವು ಅದೀವಲ್ಲ, ಖಂಡಪ್ಪಗಳು, ಯಪ್ಪ ಒಂದು 4 ಚಪಾತಿ ಮಾಡೋಣ ಬರ್ತೀನಿ ಅಂದು ಗೌಡ್ತಿ. ನಾನಂದೆ ಚಪಾತಿ ಯಾಕೆ ಮಾಡ್ತೀವಿ ಗೌಡ್ತಿ? ದಾಸೋಗ ಪ್ರಾರಂಭ ಅದ ಅಮ್ಮ. ದಿನ ಉಣ್ಣೋದು ಊಟ, ಆ ಊಟ ಹೊಗೆ ಇದ್ದಲ್ಲಿ ಹಗೆ ಇರ್ತದ. ಇಲ್ಲೋಡಿ, ಪುಣ್ಯದ ದಿನ ಅದ. ರುದ್ರಮುನೇಶ್ವರ ಪ್ರಸಾದವನ್ನು ಅನುಭವವನ್ನು ಕೇಳಿ ತಗೋರಿ, ಎಲ್ಲ ಕಷ್ಟಗಳ ದೂರ ಮಾಡ್ತಾನೆ ಶ್ರೀ ಗುರು ರುದ್ರಮುನೇಶ್ವರ. ಅದಕ್ಕೆ ಸಂಜೆ ಮುಂದೆ ಯಾರು ಅಡುಗೆ ಮಾಡಬ್ಯಾಡ್ರಿ. ಎಲ್ಲರೂ ಮನ್ಯಾಗ ಇದ್ದವ್ರು ಹೆಂಗ್ರಿ ಅವ್ರನ್ನೂ ಕರ್ಕೊಂಬರ್ರಿ. ಎಲ್ಲರಿಗೂ ಶರಣಾರ್ಥಿ. ನಿಮ್ಗೆ ಹೆಂಗೆ? ನಮಗೂ ಭಿನ್ನ ಮನಿನ ಅದಾವ್ರಿ ಅಪ್ಪಾಜಿ. ಅವರು ಮಾಡಲಿಲ್ಲ ಅಂದ್ರೆ ಅವ್ರು ಮಾಡಿರ್ತಾರೆ, ಬಂದಿರ್ತಾರೆ. ಅವ್ರು ಇಲ್ಲಿಗೆ ತಂದಿರ್ತಾರಪ್ಪ ಬುತ್ತಿ. ಚಪಾಳಿ ಇಲ್ರಿ. ನಿನ್ನೆ ಇಲ್ಲೋಡಿ, ಇಂಥ ಗದ್ದಲದಾಗ ಬಂದಂಥ ಅತಿಥಿಗಳಿಗೆ ಬಜಿ ರೊಟ್ಟಿ ಉಣಿಸ್ಯಾರ. ಈ ಭಾಗದ ಬಜಿ ರೊಟ್ಟಿ ಕಡ್ಕೊಳ ಅಪ್ಪವರು ಬಜಿ ಆದ್ರೆ ಕುಡುಕ್ರಿ ಹೆಚ್ಚಾಕರಂತ ಬಜಿನೇ ಬಂದ್ ಮಾಡ್ಯಾರ ಅವರು. ಆದ್ರೂ ಅಂಥದ್ದನ್ನು 250 ಮತ್ತು ಸುಲು ಚಪಾಳಿ ಇಲ್ರಿ, ಎಲ್ಲರೂ ಆದ್ಮ್ಯಾಗ್ರಿ ಅದು. ಈಗ ಯಾಕಂದ್ರೆ ಇಂಥದ್ರೊಳಗೆ 250 ರೊಟ್ಟಿಯೊಂದಿಗೆ ಬಜಿನೂ ಪ್ರಾರಂಭ ಆಗ್ಯದ. ಮತ್ತು ಭಾಳ ಮಂದಿ ರೊಟ್ಟಿನೂ ದಾನ ಮಾಡಕತ್ತೀರಿ. ಎಲ್ಲರಿಗೂ ಚಪಾಳಿ ಇರಲಿ. ಮುಂದೊಂದು ದಿನ ದಾನಮ್ಮನ ಬುತ್ತಿ ಅಂತ ಇರ್ತದೆ ರೀ. ಈಗ ಏಸು ಮಂದಿ ಅದ್ರಿ, ಎಲ್ಲರೂ ರೊಟ್ಟಿ ಕೊಡ್ರಿ. ದಾನಮ್ಮನ ಬುತ್ತಿಗೆ ನಾವು ಬರ್ತೀವಿ ರೀ. ನಾವು ದಾನ ಯಪ್ಪವರು ಎಲ್ಲರೂ ಬರ್ತೀವಿ. ನಮ್ಮೊಂದಿಗೆ ಇಡೀ ಊರೇ ಪ್ರದಕ್ಷಿಣೆ ಹಾಕಿ ಅವತ್ತು ದಾನಮ್ಮ ಈ ಬುತ್ತಿ ಬರಬೇಕಾಗ್ಯದ. ಕಲ್ಯಾಣದ ಬುತ್ತಿ ದಾನಮ್ಮನ ಬುತ್ತಿ ರುದ್ರೇಶ್ವರ ಮಠ. ಆ ವಿಷಯ ಮತ್ತೆ ಹೇಳ್ತೀನಿ. ಉಭಯ ಪರಮ ಪೂಜ್ಯರ ಪುಣ್ಯಪಾದಕ್ಕೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಹೇಳ್ತಾರೆ.